ಆದಿರಾ ತನ್ನ ಶೋಲ್ಡರ್ಸ್ ಮೇಲೆ ಹಿಡಿತವನ್ನ ಬಿಗಿಗೊಳಿಸ್ಕೊಂಡು ನೋವಿನಿಂದ ಕಿರ್ಚಿದ್ಲು. ಯಾಕಂದ್ರೆ ರುದ್ರನ್ನ ಆ ಲವ್ ಬೈಟ್ಸ್ ಅವಳನ್ನ ಕೊಲ್ಲೋ ರೇಂಜ್ ನಲ್ಲಿ ಇದ್ವು. ರುದ್ರನ್ನ ಹಲ್ಲುಗಳು ಅವಳ ಬಾಡಿ ಒಳಗೆ ಇಳಿಯೋದನ್ನ ಅವಳು ಫೀಲ್ ಮಾಡ್ತಿದ್ಲು. ಅಂಡ್ ಅವಳ ಕಣ್ಣಲ್ಲಿ ಕಣ್ಣೀರ್ ಸುರಿಯೋಕೆ ಸ್ಟಾರ್ಟ್ ಆಯ್ತು. ರುದ್ರನಿಗೆ ತಾನು ಎಷ್ಟೊಂದು ವೈಲ್ಡ್ ಆಗಿದ್ದೀನಿ ಅಂತ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಲವ್ ಬೈಟ್ ಕೊಡೋಕೆ ಒಂದು ಮೆಥಡ್ ಇರುತ್ತೆ. ಆದ್ರೆ ಅವ್ನ್ ಮಾಡ್ತಿದ್ದ ರೀತಿ ನಿಜವಾಗಿಯೂ ಡೇಂಜರಸ್ ಅಂಡ್ ಪೇನ್ಫುಲ್ ಆಗಿತ್ತು. ಆದ್ರೂ ಅವನು ಸ್ವಲ್ಪನೂ ಕೇರ್ ಮಾಡ್ಲಿಲ್ಲ. ಈಗ ಆದಿರಾಳ ಕಣ್ಣಲ್ಲಿ ನೀರ್ ತುಂಬಿಕೊಂಡಿತ್ತು. ಇನ್ನೊಂದ್ ಕಡೆ ನಿಂತಿದ್ದ ಅನಿಕಾ ಆ ಪ್ಲೇಸ್ ನಲ್ಲಿ ನಡ್ಗೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರ ಸುಮಾರು 2-3 ಮಿನಿಟ್ಸ್ ವರ್ಗುನು ಅವಳ ನೆಕ್ ಮೇಲೆ ಕಿಸ್ ಮಾಡ್ತಾನೆ ಇದ್ದ. ಹತ್ರ ನಿಂತಿದ್ದ ಜನರು ಫುಲ್ ಸರ್ಪ್ರೈಸ್ ಆಗಿ ಅವರನ್ನೇ ನೋಡ್ತಿದ್ರು. ಅಂಡ್ ಕೆಲವರು ಅದನ್ನ ತಮ್ಮ ಫೋನ್ಸ್ಗಳಲ್ಲಿ ರೆಕಾರ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ರುದ್ರ ರಾಜವಂಶಿ ಯಾವಾಗ್ಲೂ ಇಂಥ ನ್ಯೂಸ್ ಇಂದ ಹೈಲೈಟ್ ಆಗ್ತಿದ್ದ. ಎಲ್ಲಾ ನ್ಯೂಸ್ ಮೊದಲು ಫೇಕ್ ಆಗಿದ್ರು. ರುದ್ರ ಯಾವತ್ತೂ ಯಾವುದೇ ಹುಡುಗಿ ಹತ್ರ ಹೋಗಿರ್ಲಿಲ್ಲ. ಅವನು ಗರ್ಲ್ಸ್ ಅಂದ್ರೆ ಕಂಪ್ಲೀಟ್ ಆಗಿ ಹೇಟ್ ಮಾಡ್ತಿದ್ದ. ಅವನ್ ಮನ್ಸು ಮಾಡಿದ್ರೆ ಅನಿಕಾಳನ್ನ ಬಿಟ್ಟು ಜಗತ್ತಿನ ಎಲ್ಲಾ ಹುಡುಗಿಯರನ್ನ ಅಳ್ಸಾಕ್ಬಿಡ್ತಿದ್ದ. ಆದ್ರೆ ಈ ನ್ಯೂಸ್ ಮಾತ್ರ ಕಂಪ್ಲೀಟ್ ಆಗಿ ರಿಯಲ್ ಆಗಿತ್ತು. ಅಂಡ್ ಅದು ಮೈಸೂರಿನಾದ್ಯಂತ ಕಾಡ್ಗಿಚ್ಚಿನ ಹಾಗೆ ಸ್ಪ್ರೆಡ್ ಆಗೋ ಮೂಮೆಂಟ್ ನಲ್ಲಿತ್ತು. ಸುಮಾರು 3-4 ಮಿನಿಟ್ಸ್ ಆದ್ಮೇಲೆ ರುದ್ರ ಆದಿರಾಳನ್ನ ರಿಲೀಸ್ ಮಾಡಿದಾಗ ಅವಳು ಅವನನ್ನೇ ನೋಡಿದ್ಲು. ಕೋಪದಿಂದ ಅವಳು ಡೀಪ್ ಬ್ರೆತ್ ತಗೊಳ್ತಾ ಇದ್ಲು. ಅವಳ ಕಣ್ಣಲ್ಲಿರೋ ಕಣ್ಣೀರನ್ನ ನೋಡಿ ರುದ್ರನ ಫೇಸ್ ನಲ್ಲಿ ಒಂದು ರೀತಿಯ ವಕ್ರವಾದ ಸ್ಮೈಲ್ ಬಂತು. ಆದಿರಾ ತನ್ನ ಕೈಯನ್ನ ತುಂಬಾ ಫೋರ್ಸ್ ಆಗಿ ಎತ್ತಿದ್ಲು. ಬಟ್ ಅವಳು ರುದ್ರನ್ಗೆ ಹೊಡೆಯೋ ಮೊದ್ಲೇ ಅವನು ಅವಳ ರಿಸ್ಟ್ ಹಿಡ್ದು ನಿಲ್ಲಿಸ್ದ. ಅಂಡ್ ಅಂದ, ಕ್ರೈ ಬೇಬಿ, ನೀನ್ ಒಂದೇ ದಿನದಲ್ಲಿ 2 ಸಾರಿ ಈ ಮಿಸ್ಟೇಕ್ ಮಾಡ್ತಿದ್ಯಾ. ಈಗ ನಿನ್ಗೆ ಕ್ರೈ ಬೇಬಿ ಯಾರು ಅಂಡ್ ಯಾರು ಅಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ಟೈಮ್ ನನ್ ಜೊತೆ ಆಟ ಆಡೋ ಮೊದಲು ಕೇರ್ಫುಲ್ ಆಗಿ ಥಿಂಕ್ ಮಾಡು. ಇಲ್ದಿದ್ರೆ ನೀನು ಜಸ್ಟ್ ಒಂದ್ ಹುಳು ತರ ನನ್ ಕಾಲ್ ಕೆಳಗೆ ಯಾವಾಗ ನಿನ್ನ ಪುಡಿ ಮಾಡ್ತೀನಿ ಅಂತ ನಿನಗ್ ಗೊತ್ತೂ ಆಗಲ್ಲ. ಈಗ ಹೇಳ್ತಾ ಅವನು ಆದಿರಾಳ ರಿಷ್ಟನ್ನ ಒಂದು ದೊಡ್ಡ ಜರ್ಕ್ ಕೊಟ್ಟು ಬಿಡಿಸಿ ಫಾಸ್ಟ್ ಆಗಿ ಅಲ್ಲಿಂದ ಹೊರಟೋದ. ಅವನ್ ಹೋದ್ಮೇಲೆ ಆದಿರಾ ಅವನನ್ನೇ ದಿಟ್ಟಿಸಿ ನೋಡ್ತಿದ್ಲು. ಅವಳ ಕಣ್ಣಿಂದ ಇನ್ನೂ ಕಣ್ಣೀರ್ ಬರ್ತಾ ಇತ್ತು. ರುದ್ರನ ಆ ಆಂಗರ್ ನೋಡಿ ಅಲ್ಲಿರೋ ಜನರೆಲ್ಲ ಸೈಡ್ಗೆ ಸರ್ಸಿದ್ರು. ಎಲ್ರೂ ಹೋದ್ಮೇಲೆ ಅನಿಕಾ ಆದಿರಾ ಹತ್ರ ಬಂದು ಫುಲ್ ಶಾಕ್ ಇಂದ ಅವಳನ್ನ ನೋಡಿದ್ಲು. ಆದಿರಾ ಕುತ್ತಿಗೆ ಹತ್ರ ಅವಳ ಬಟ್ಟೆಗಳೆಲ್ಲ ಸ್ವಲ್ಪ ಚೆಲ್ಲಾಪಿಲ್ಲಿ ಆಗಿದ್ವು. ಆದ್ರೆ ಆ ಒಂದು ಸಣ್ಣ ಮಾರ್ಕ್ ಇನ್ನೂ ವಿಸಿಬಲ್ ಇತ್ತು. ತನ್ನ ಬ್ರದರ್ ರಿಯಲ್ ಆಗಿ ಏನ್ ಮಾಡಿದಾನೆ ಅಂತ ನೋಡಿ ಅನಿಕಾ ಪಾದದ ಕೆಳಗೆ ನೆಲ ಜಾರದ ಹಾಗಾಯ್ತು. ಅನಿಕಾ ಆದಿರಾ ಶೋಲ್ಡರ್ ಮೇಲೆ ಕೈ ಇಟ್ಟು ಕೇಳಿದ್ಲು, ಆದಿರಾ, ಆರ್ ಯು ಆಲ್ ರೈಟ್? ಆದಿರಾ ತನ್ನ ಕಣ್ಣೀರನ್ನ ಉರ್ಸ್ಕೊಂಡು ತನ್ನ ಕೈಯನ್ನ ಫ್ರೋಮ್ ಮೇಲೆ ಇಟ್ಟು ಅಂದ್ಲು, ನಾನು ಮನೆಗೆ ವಾಪಸ್ ಹೋಗ್ಬೇಕು ಅನಿಕಾ, ಪ್ಲೀಸ್ ಪ್ಲೀಸ್ ನನ್ನನ್ನು ಮನೆಗೆ ಕರ್ಕೊಂಡು ಹೋಗು. ಅವಳ ವಾಯ್ಸ್ನಲ್ಲಿ ಆ ಪೇನ್ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಅನಿಕಾ ತಲೆ ಅಲ್ಲಾಡಿಸಿ ಅವಳನ್ನ ಡೈರೆಕ್ಟ್ ಆಗಿ ಮನೆಗೆ ಕರ್ಕೊಂಡೋದ್ಲು. ಈಗ ಅನಿಕಾಗೆ ಆದಿರಾಳನ್ನ ಮಾಲ್ಗೆ ಕರ್ಕೊಂಡು ಬಂದಿದ್ದಕ್ಕೆ ತನ್ನ ಮೇಲೆಯೇ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಿತ್ತು. ಅವಳೇನಾದ್ರೂ ಆದಿರಾಳನ್ನ ಅಲ್ಲಿಗೆ ಕರ್ಕೊಂಡೋಗ್ಲಿಲ್ಲ ಅಂದಿದ್ರೆ ಖಂಡಿತ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಇನ್ನೊಂದೆಡೆ ರುದ್ರನ ಕಣ್ ಮುಂದೆ ಆದಿರಾ ಫೇಸ್ ಪದೇ ಪದೇ ಬಂದ್ ಹೋಗ್ತಿತ್ತು. ಅವಳು ಪದೇ ಪದೇ ಅವನ್ ಕೈ ಹಿಡಿದಿದ್ದು, ಆ ಚಾಲೆಂಜಿಂಗ್ ಲುಕ್ಸ್ ಅಂಡ್ ಅವಳು ಅವನನ್ನ ಕಿಡ್ನಾಪರ್ ಅಂತ ಕರೆದಿದ್ದು ಅವನ ಕೋಪವನ್ನ ಇನ್ನೂ ಜಾಸ್ತಿ ಮಾಡ್ತು. ಅವನು ತಕ್ಷಣ ವಿವಾನ್ಗೆ ಕಾಲ್ ಮಾಡ್ದ. ವಿವಾನ್ ಕಾಲ್ ಪಿಕ್ ಮಾಡಿದ ತಕ್ಷಣ ರುದ್ರ ಆರ್ಡರ್ ಮಾಡ್ದ, ಆದಿರಾ ಡ್ಯಾನ್ಸ್ ಅಕಾಡೆಮಿಯ ಓನರ್ ಯಾರು ಅಂತ ಫೈಂಡ್ ಔಟ್ ಮಾಡು. ಆ ಪ್ಲೇಸ್ ಆದಿರಾಳಿಗೆ ಸೇರಿರೋಕೆ ಚಾನ್ಸೇ ಇಲ್ಲ ಅನ್ನೋದು ಕನ್ಫರ್ಮ್. ಅವಳು ಅಷ್ಟು ಎಕ್ಸ್ಪೆನ್ಸಿವ್ ಲೊಕೇಶನ್ ತಗೊಳಕ್ಕೆ ಪಾಸಿಬಲ್ ಇಲ್ಲ. ಅವಳು ಬಾಡಿಗೆಗೆ ಆ ಪ್ಲೇಸ್ ತಗೊಂಡಿರ್ಬೇಕು. ಅಂಡ್ ನನಗೆ ಆ ಓನರ್ ಅಡ್ರೆಸ್ ಬೇಕು. ಆದಷ್ಟು ಬೇಗ ಒಂದು ಮೀಟಿಂಗ್ ಫಿಕ್ಸ್ ಮಾಡು. ಹೀಗೆ ಹೇಳ್ತಾ ಅವನು ಕಾಲ್ ಕಟ್ ಮಾಡಿ ತನ್ನ ಫೋನನ್ನ ಹಿಂದಿನ ಸೀಟ್ ಮೇಲೆ ಎಸ್ದ. ಆ ಮೂಮೆಂಟ್ ನಲ್ಲಿ ಅವನ ಫೇಸ್ ಕೋಪದಿಂದ ಕಂಪ್ಲೀಟ್ ಆಗಿ ಕೆಂಪಾಗಿತ್ತು. ಅವನು ಹಲ್ ಕಡಿತಾ ಹೇಳ್ದ, ಮಿಸ್ ಆದಿರಾ, ನೀನು ಈಸಿಯಾಗಿ ಒಪ್ಪೋ ತರ ಕಾಣ್ತಿಲ್ಲ. ನಿನ್ಗೆ ನಿನ್ ಪ್ಲೇಸ್ ಎಲ್ಲಿದೆ ಅಂತ ಸರಿಯಾಗಿ ತೋರಿಸ್ಬೇಕು. ಹೀಗೆ ಹೇಳ್ತಾ ಅವನು ಸ್ಟೇರಿಂಗ್ ವೀಲ್ ಮೇಲೆ ತನ್ನ ಕೈಗಳನ್ನ ಬಿಗಿಗೊಳಿಸ್ದ.
ಆದಿರಾ ನೃತ್ಯ ಅಕಾಡೆಮಿ. ಆದಿರಾ ರುತಿಕಾ ಜೊತೆ ತನ್ನ ಫ್ಲಾಟ್ಗೆ ವಾಪಸ್ ಬಂದಿದ್ಲು ಅಂಡ್ ಅನಿಕಾ ಕೂಡ ಅವಳ ಜೊತೆಗೆ ಇದ್ಲು. ಪಕ್ಕದಲ್ಲೇ ನಿಂತು ಆದಿರಾ ತರಕಾರಿ ಕಟ್ ಮಾಡೋದನ್ನ ನೋಡ್ತಿದ್ಲು. ಆದಿರಾ ಇಷ್ಟೊಂದು ಕೋಪದಲ್ಲಿದ್ಲು ಅಂದ್ರೆ ಅವಳು ಯಾವುದೇ ಮೂಮೆಂಟ್ ನಲ್ಲಿ ತನ್ನ ಫಿಂಗರ್ ಕಟ್ ಮಾಡ್ಕೊಳ್ಳೋ ಹಾಗಿದ್ಲು. ಅವಳು ಆ ಆಲೂಗೆಡ್ಡೆಯನ್ನ ಯಾವುದೋ ಪರ್ಸನಲ್ ಎನಿಮಿ ತರ ಟ್ರೀಟ್ ಮಾಡ್ತಾ ಇದ್ಲು. ಅನಿಕಾ ಅವಳ ಹತ್ರ ಬಂದು ಕೇಳಿದ್ಲು, ನಿನ್ಗೆ ಪೊಟ್ಯಾಟೊ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು, ಬಟ್ ನೀನು ಯಾವತ್ತೂ ಆಲೂಗೆಡ್ಡೆಯನ್ನ ಈ ರೀತಿ ಕಟ್ ಮಾಡಿಲ್ಲ. ಐ ಮೀನ್, ಆ ಆಲೂಗೆಡ್ಡೆಯಲ್ಲಿ ಯಾರ ಫೇಸ್ ನೋಡ್ತಿದ್ಯಾ ನೀನು? ನೆಕ್ಸ್ಟ್ ಸೆಕೆಂಡ್ ಆದಿರಾ ಆ ಪೊಟ್ಯಾಟೊ ಎತ್ಕೊಂಡು ಫುಲ್ ಆಂಗರ್ ಅಲ್ಲಿ ಅವಳನ್ನ ನೋಡ್ತಾ ಅಂದ್ಲು, ನಾನು ಈ ಆಲೂಗೆಡ್ಡೆಯಲ್ಲಿ ರುದ್ರ ರಾಜವಂಶಿನ ನೋಡ್ತಿದ್ದೀನಿ. ರುದ್ರ ರಾಜವಂಶಿ? ಅನಿಕಾ ಶಾಕ್ ಆಗಿ ಕೇಳಿದ್ಲು. ಹೌದು, ರುದ್ರ ರಾಜವಂಶಿ. ನಾನು ಈ ಆಲೂಗೆಡ್ಡೆನ ಹೇಗ್ ಕಟ್ ಮಾಡ್ತಿದ್ದೀನೋ ಹಾಗೇನೆ ಕತ್ರಿ ತರ ಮೂವ್ ಆಗೋ ಆ ರುದ್ರ ರಾಜವಂಶಿನ ನಾಲ್ಗೆನ ಕಟ್ ಮಾಡ್ಬೇಕು ಅನ್ನಿಸ್ತಿದೆ. ಅನಿಕಾ ಅವಳ ಮಾತು ಕೇಳಿ ತನ್ನ ಡ್ರೈ ಆಗಿರೋ ಗಂಟ್ಲನ್ನ ಸರಿ ಮಾಡ್ಕೊಂಡ್ಲು. ಅವಳು ತನ್ನ ಮುಂದೆನೆ ತನ್ನ ಸ್ವಂತ ಅಣ್ಣನಿಗೆ ನಾಲ್ಗೆ ಕಟ್ ಮಾಡೋ ಬಗ್ಗೆ ಮಾತಾಡ್ತಿದ್ರು ಸೈಲೆಂಟ್ ಆಗಿದ್ಲು. ಆದಿರ ಮಾತುಗಳನ್ನ ಕೇಳಿ ಏನೂ ಹೇಳ್ದೆ ಇರೋದಕ್ಕೆ ಅವಳ ಧೈರ್ಯನೇ ಕಾರಣ ಆಗಿತ್ತು. ಅವಳು ತನ್ನ ಅಣ್ಣನನ್ನ ಅಷ್ಟೊಂದು ಲವ್ ಮಾಡ್ತಿದ್ಲು, ಬಟ್ ಆದಿರನನ್ನ ಕಳ್ಕೊಳ್ಳೋದು ಅವಳ ಕಂಟ್ರೋಲ್ ಮೀರಿತ್ತು. ತುಂಬಾ ಕಷ್ಟಪಟ್ಟು ಅವಳು ಧೈರ್ಯ ತಂದ್ಕೊಂಡು ಅಂದ್ಲು, ಆದ್ರೆ ಬಹುಶಃ ನಿನ್ನ ಅಂಡ್ ರುದ್ರ ರಾಜವಂಶಿ ಮಧ್ಯ ನಡೀತಿರೋದು ಜಸ್ಟ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರ್ಬೋದು ಅಲ್ವಾ, ಅಥವಾ ಅದೇ ತರ ಏನಾದ್ರೂ ಆಗಿರ್ಬಹುದು. ನನ್ನ ಪ್ರಕಾರ ಬಹುಶಃ ನೀವಿಬ್ರು ಫ್ಯೂಚರ್ನಲ್ಲಿ ಫ್ರೆಂಡ್ಸ್ ಆಗಬಹುದು. ಅವಳು ಇನ್ನೂ ಮಾತಾಡ್ತಾನೆ ಇದ್ಲು. ಆದಿರಾ ಅವಳನ್ನ ಫುಲ್ ಆಂಗರ್ನಲ್ಲಿ ನೋಡಿ ಅಂದ್ಲು, ನೀನ್ ಇನ್ನೊಂದು ವರ್ಡ್ ಮಾತಾಡಿದ್ರೆ ನಾನು ಈ ಪೊಟ್ಯಾಟೊ ಇನ್ನೇ ನೀನ್ ತಲೆ ಹೊಡಿತೀನಿ. ಅನಿಕಾ ತಕ್ಷಣ ಕೇಳಿದ್ಲು, ಆಲೂಗೆಡ್ಡೆ ತಲೆನ ಹೇಗೆ ಹೊಡಿಯೋಕೆ ಪಾಸಿಬಲ್? ಆದಿರಾ ಕೋಪದಿಂದ ಹೇಳಿದ್ಲು, ನಾನು ಅದನ್ನ ಮಾಡಿ ತೋರಿಸ್ಲಾ? ಅನಿಕಾ ತಕ್ಷಣ ಬೇಡ ಅಂತ ತಲೆ ಅಲ್ಲಾಡಿಸಿ ಮತ್ತೊಮ್ಮೆ ಧೈರ್ಯ ಮಾಡಿ ಅಂದ್ಲು, ಆದ್ರೆ ರುದ್ರ ರಾಜವಂಶಿ ನೀನು ಅನ್ಕೊಂಡಿರೋ ಅಷ್ಟು ಬ್ಯಾಡ್ ಪರ್ಸನ್ ಅಲ್ಲ. ಅವಳು ತನ್ನ ಸೆಂಟೆನ್ಸ್ ಕಂಪ್ಲೀಟ್ ಮಾಡೋ ಮೊದಲೇ ಆದಿರಾ ಆ ಆಲೂಗೆಡ್ಡೆಯನ್ನ ವಾಲ್ ಕಡೆಗೆ ಎಸ್ದ್ಲು. ಆ ಪೂರ್ ಪೊಟ್ಯಾಟೊ ನಂಬೋಕೆ ಆಗದಷ್ಟು ಹಠಮಾರಿಯಾಗಿತ್ತು. ಅದು ಆಲೂಗೆಡ್ಡೆ ತರ ಅಲ್ಲ, ಯಾವುದೋ ಸ್ಟೋನ್ ತರ ಕಾಣಿಸ್ತಿತ್ತು. ಮುಂದಿನ ಕ್ಷಣ ಅದು ನೆಲಕ್ಕೆ ಬಿತ್ತು. ಆದಿರಾ ಬೇಗನೆ ಆ ಆಲೂಗೆಡ್ಡೆ ಹತ್ರ ಹೋಗಿ ಒಂದೇ ಸೆಕೆಂಡ್ ನಲ್ಲಿ ಕೆಳಗ್ ಬಾಗಿ ಅದನ್ನ ಫೋರ್ಸ್ ಆಗಿ ಚಾಕುವಿನಿಂದ ಇರಿದ್ಲು. ಆ ಆಲೂಗೆಡ್ಡೆ ಸ್ಪಾಟ್ ನಲ್ಲೇ ಸತ್ತು ಹೋಗಿತ್ತು. ಅದೀಗ 2 ಪೀಸ್ ಆಗಿತ್ತು. ಅನಿಕಾ ಕಂಪ್ಲೀಟ್ ಆಗಿ ಟೆನ್ಷನ್ ಆದ್ಲು. ಅದೃಷ್ಟವಶಾತ್ ಅದು ಕೇವಲ ಒಂದು ಪೊಟ್ಯಾಟೊ ಆಗಿತ್ತು ಅಷ್ಟೆ. ಒಂದು ವೇಳೆ ಅದು ಅವಳ ಬ್ರದರ್ ಆಗಿದ್ರೆ ಆದಿರಾ ಅಷ್ಟು ಕೋಪದಲ್ಲಿ ಅವನನ್ನ 2 ಭಾಗವಾಗಿ ಕಟ್ ಮಾಡ್ತಿದ್ಲು. ಆದಿರಾ ಆ ಆಲೂಗೆಡ್ಡೆಯನ್ನ ಫುಲ್ಲು ಆಂಗರ್ ಅಲ್ಲಿ ನೋಡ್ತಾ ಅಂದ್ಲು, ಅನಿಕಾ, ನಾನು ಆ ರುದ್ರ ರಾಜವಂಶಿಯನ್ನ ಎಷ್ಟು ಹೇಟ್ ಮಾಡ್ತಿದ್ದೀನಿ ಅಂತ ನಿನ್ಗೆ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ನನಗೆ ಅವನ ಹತ್ರ ಹೋಗಿ ಅವನ ಹೇರ್ ಕಿತ್ತಾಕ್ಬೇಕು ಅನಿಸ್ತಿದೆ. ಅವನ ಹೊಟ್ಟೆಗೊದ್ದು ಅವನ ನೆಕ್ ಹಚ್ಚಿ ನನ್ನ ಕಾಲಿಂದ ಅವನನ್ನ ತುಳಿದು ನರ್ಕಕ್ಕೆ ತಳ್ಳಬೇಕು. ಅವಳು ಹೀಗೆ ಹೇಳುವಾಗ ಅಕ್ಷರಶಃ ಕೋಪದಿಂದ ನಡುತ್ತಿದ್ಲು. ರುದ್ರ ತನ್ನನ್ನ ಅಷ್ಟು ವೈಲ್ಡ್ ಆಗಿ ಕಚ್ಚಿದ ಜಾಗದಲ್ಲಿ ಅವಳ ನೆಕ್ ಪೇನ್ ಅವಳಿಗೆ ಇನ್ನೂ ಫೀಲ್ ಆಗ್ತಿತ್ತು. ಅವಳ ಮಾತು ಕೇಳ್ತಾ ಅನಿಕಾ ಆದಿರಾ ಅಂಡ್ ರುದ್ರನನ್ನ ಇಮ್ಯಾಜಿನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರ ತನ್ನ ಪ್ಲೇಸ್ನಲ್ಲಿ ನಿಂತಿರೋ ದೃಶ್ಯದ ಜೊತೆ ಅವಳ ಥಾಟ್ಸ್ ಮಿಂಚಿದ್ವು. ಆದಿರಾ ಅವನ ಹಿಂದೆ ನಿಂತಿರೋ ಸೀನ್. ಆದಿರಾ ರುದ್ರನಿಗೆ ಎಷ್ಟು ಫೋರ್ಸ್ ಆಗಿ ಒದ್ಲು ಅಂದ್ರೆ ರುದ್ರ ಡೈರೆಕ್ಟ್ ಆಗಿ ನರ್ಕಕ್ಕೆ ಬಿದ್ದಿದ್ದ. ಮರುಕ್ಷಣ ಅನಿಕಾ ನಡುಕ್ತಾ ಪ್ರಜ್ಞೆಗೆ ಬಂದ್ಲು. ಆದಿರಾಳನ್ನ ನೋಡ್ತಾ ಅವಳು ಹೇಳಿದ್ಲು, ಹಾಗೆ ಹೇಳ್ಬೇಡ ಡಿಯರ್, ನನ್ನ ಪ್ರಕಾರ ಆ ವ್ಯಕ್ತಿ ನಿಜವಾಗಿಯೂ ಗುಡ್ ಪರ್ಸನ್ ಇರಬಹುದು. ಅವನು ನೀನು ಅನ್ಕೊಂಡಿರೋ ಅಷ್ಟು ಬ್ಯಾಡ್ ಇಲ್ಲದೆ ಇರಬಹುದು. ಆ್ಯಂಡ್ ನಾನು ನಿನಗೊಂದು ವಿಷಯ ಹೇಳ್ತೀನಿ, ನಾವು ಯಾರನ್ನ ಜಾಸ್ತಿ ದ್ವೇಷ ಮಾಡ್ತೀವೋ ಅವ್ರನ್ನೇ ಬೇಗ ಲವ್ ಮಾಡ್ತೀವಂತೆ. ಆದಿರಾ ಕೋಪದಿಂದ ಅವಳ ಕಡೆ ನೋಡಿದ್ಲು. ನೆಕ್ಸ್ಟ್ ಮೂಮೆಂಟ್ ಅವಳು ಮಸ್ಗಾಗಿ ಹೇಳಿದ್ಲು, ಗೆಟ್ ಔಟ್. ಅನಿಕಾ ಶಾಕ್ ಆಗಿ ಏನು ಅಂತ ಉದ್ಗರಿಸಿದ್ಲು. ಆದಿರಾ ಅವಳ ಹತ್ರ ಬಂದು ಅವಳ ರಿಸ್ಟ್ ಹಿಡಿದು ಅವಳನ್ನ ಡೋರ್ ಹತ್ರ ಎಳ್ಕೊಂಡೋದ್ಲು. ಅನಿಕಾ ಫುಲ್ ಪ್ಯಾನಿಕ್ ಆಗಿ ಕೇಳಿದ್ಲು, ಹೇ ಆದಿರಾ, ನೀನ್ ಏನ್ ಮಾಡ್ತಿದ್ಯಾ? ನನ್ನ ಮನೆಯಿಂದ ಯಾಕೆ ಹೊರಗಾಗ್ತಿದ್ಯಾ? ಆದಿರಾ ಅವಳನ್ನ ಡೋರ್ ಹತ್ರ ನಿಲ್ಸಿ ಹೇಳಿದ್ಲು, ನೋಡು,
ನೀ ನನ್ನ ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ನಾನು ನಿನ್ನನ್ನು ಓದಿಯೋಕೆ ಸಾಧ್ಯ ಇಲ್ಲ. ಬಟ್ ನೀನು ಆ ಮಾತು ಹೇಳಿದ್ಮೇಲೆ ನನಗೆ ರಿಯಲ್ ಆಗಿ ನಿನ್ನನ್ನು ಓದಿಬೇಕು ಅನ್ನಿಸ್ತಿದೆ. ಸುಮ್ಮನೆ ಇಲ್ಲಿಂದ ಹೊರಟೋಗು. ಇಲ್ದಿದ್ರೆ ನಾನು ನಿನಗೆ ಸತ್ಯ ಹೇಳ್ತಿದ್ದೀನಿ, ಆ ರುದ್ರ ರಾಜವಂಶಿ ನರಕಕ್ಕೆ ಹೋಗ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಖಂಡಿತವಾಗಿಯೂ ನಿನಗೆ ನರಕ ತೋರಿಸ್ತೀನಿ. ಅನಿಕಾ ತಕ್ಷಣ ಅಂದ್ಲು, ಇಲ್ಲ ಹಾಗೆ ಮಾಡಬೇಡ, ನಾನು ಹೋಗ್ತಿದ್ದೀನಿ, ನಾನು ಈಗಲೇ ಹೊರಡ್ತೀನಿ. ಹೀಗೆ ಹೇಳ್ತಾ ಅವಳು ಫಾಸ್ಟ್ ಆಗಿ ಅಲ್ಲಿಂದ ಓಡ್ ಹೋದ್ಲು. ಆ್ಯಂಡ್ ಆದಿರಾ ಕೋಪದಿಂದ ಅವಳನ್ನೇ ನೋಡ್ತಿದ್ಲು. ಈಗ ಅನಿಕಾಗೆ ತಾನು ಹಾಗೆ ಹೇಳ್ಬಾರ್ದಿತ್ತು ಅಂತ ರಿಗ್ರೆಟ್ ಆಯ್ತು. ಅವಳು ಹಣೆ ಮೇಲೆ ಕೈ ಇಟ್ಕೊಂಡ್ಲು. ಅದು ಅವಳ ಮಿಸ್ಟೇಕ್ ಅಲ್ಲ, ಅವಳು ತುಂಬಾ ಮಾತಾಡ್ಬಿಟ್ಟಿದ್ಲು. ಬಟ್ ಅವಳು ಹೇಳಿದ ಹಾಗೆ ಆದಿರಾ ಫೀಲ್ ಆಗೋ ಅಗತ್ಯ ಇರಲಿಲ್ಲ. ಒಂದು ಡೀಪ್ ಬ್ರೆತ್ ತಗೊಳ್ತಾ ಆದಿರಾ ಅನಿಕಾಗೆ ಸಾರಿ ಅಂತ ಮೆಸೇಜ್ ಕಳಿಸಿ ಒಳಗ್ ಬಂದ್ಲು. ಕಿಚನ್ಗೆ ಹೋಗೋ ಬದಲು ಅವಳು ಬೆಡ್ ಮೇಲೆ ಕೂತು ತನ್ನ ಟಾಯ್ಸ್ ಜೊತೆ ಆಟ ಆಡ್ತಿದ್ದ ರುದಿಕಾ ಹತ್ರ ಹೋದ್ಲು. ರುದಿಕಾಳನ್ನ ನೋಡ್ತಾ ಅವಳು ಅಂದ್ಲು, ಆ ವ್ಯಕ್ತಿಲಿ ನೀನ್ ಏನ್ ನೋಡ್ತಿದ್ಯಾ ರುದಿಕಾ? ನೀನ್ ಯಾಕೆ ಅವನ ಮಡ್ಲಲ್ಲಿ ಹೋಗಿ ಆಟ ಆಡ್ತೀಯ? ಕೆಲವೊಮ್ಮೆ ನೀನ್ ನನ್ನ ಹತ್ರ ಬಂದು ಅಳ್ತೀಯ, ಬಟ್ ಅವನ ಸುತ್ತಲೂ ನೀನು ಯಾವತ್ತೂ ಅಳಲ್ಲ. ಈಗ ನೀನು ಆ ವ್ಯಕ್ತಿಯನ್ನ ನೋಡ್ದಾಗ್ಲೆಲ್ಲ ಅವನ ಪೇನಿಂದ ನರಳುವಷ್ಟು ಸ್ಟ್ರಾಂಗ್ ಆಗಿ ಕಚ್ಚು. ನನಗೆ ಆ ರುದ್ರ ರಾಜವಂಶಿ ಮೇಲೆ ರಿಯಲ್ ಆಗಿ ಸಿಟ್ಟು ಬರ್ತಿದೆ. ಆ್ಯಂಡ್ ನೀನು ಅವನ ಮೇಲೆ ರಿವೆಂಜ್ ತಗೋಬೇಕು. ಈ ಸಾರಿ ಅವನ ಫೇಸ್ ಮೇಲೆ ಒಂದು ಮಾರ್ಕ್ ಅಚ್ಚಾಗೋ ಥರ ಅವನ ಮುಖಕ್ಕೆ ಡೈರೆಕ್ಟ್ ಆಗಿ ಕಚ್ಚು. ಅವನೇನಾದ್ರೂ ಮಿರರ್ನಲ್ಲಿ ತನ್ನನ್ನು ತಾನು ನೋಡ್ಕೊಂಡಾಗ್ಲೆಲ್ಲ ನೀನು ಅವನ ಮೇಲೆ ಸೇಡ್ ತೀರ್ಸ್ಕೊಂಡಿದ್ಯಾ ಅಂತ ಅವನಿಗೆ ಫೀಲ್ ಆಗಬೇಕು. ಆದಿರಾ ಹೀಗೆ ಹೇಳುವಾಗ ತುಂಬಾನೇ ಫ್ರಸ್ಟ್ರೇಟೆಡ್ ಆಗಿ ಕಾಣ್ತಿದ್ಲು. ಅವಳು ರಿಯಲ್ ಆಗಿ ತನ್ನ ಕಂಟ್ರೋಲ್ ಕಳ್ಕೊಂಡಿದ್ಲು. ಯಾಕಂದ್ರೆ ಇವತ್ತು ಫಸ್ಟ್ ಟೈಮ್ ಯಾರೋ ಅವಳಿಗೆ ಪಬ್ಲಿಕ್ ಆಗಿ ಈ ರೀತಿ ಲವ್ ಬೈಟ್ ಕೊಟ್ಟಿದ್ರು. ಆ್ಯಂಡ್ ಅದು ಕೂಡ ಒಂದು ಪ್ರೀತಿಯ ಕಿಸ್ ಆಗಿರ್ಲಿಲ್ಲ, ಬದಲಾಗಿ ಕಂಪ್ಲೀಟ್ ಹೇಟ್ರೇಡ್ ಇಂದ ಕೂಡಿದ ಬೈಟ್ ಆಗಿತ್ತು. ಅವಳೀಗ ರುದಿಕಾಳ ಮಡ್ಲಲ್ಲಿ ತಲೆ ಇಟ್ಟು ಮಲ್ಗಿ ಅವಳ ಹೊಟ್ಟೆಗೆ ಕಿಸ್ ಮಾಡ್ತಾ ಹೇಳಿದ್ಲು, ಐ ಲವ್ ಯು ಕಂದಮ್ಮ, ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ. ಉಳಿದಿದ್ದೆಲ್ಲ ಯೂಸ್ಲೆಸ್, ನೀನ್ ಮಾತ್ರ ನನ್ನ ಲೈಫ್. ಹೀಗೆ ಹೇಳ್ತಾ ಅವಳು ಒಂದು ಸಣ್ಣ ಸ್ಮೈಲ್ ಕೊಟ್ಲು. ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ಳೋದು ಅವಳ ಹ್ಯಾಬಿಟ್ ಆಗಿತ್ತು. ಆ್ಯಂಡ್ ಅದನ್ನ ಕಂಟ್ರೋಲ್ ಮಾಡೋಕೆ ಅವಳಿಗೆ ಆಗ್ತಿರ್ಲಿಲ್ಲ. ಆದ್ರೆ ಅವಳು ರುದಿಕಾ ಮಡ್ಲಲ್ಲಿ ತಲೆ ಇಟ್ಟು ಮಲಗಿದಾಗ ಅದು ಅವಳ ಉರಿತಿರೋ ಹಾರ್ಟ್ ಅನ್ನ ಕೂಲ್ ಮಾಡ್ತಿತ್ತು. ಅವಳ ಬಿಸಿಯಾದ ಮೈಂಡ್ ತಕ್ಷಣವೇ ಶಾಂತವಾಗ್ತಾ ಇತ್ತು. ಆದಿರಾ ಮೈಂಡ್ ಈಗ ಪೀಸ್ಫುಲ್ ಆಗಿತ್ತು. ಬಟ್ ರುದ್ರ ರಾಜವಂಶಿ ಮ್ಯಾನ್ಷನ್ ಹಾಲ್ನಲ್ಲಿ ನಡ್ಕೊಂಡು ಹೋಗುವಾಗ ಅವನ ಮೈಂಡ್ ಇನ್ನೂ ಕೆರಳುತ್ತಾನೆ ಇತ್ತು. ರಾತ್ರಿ ಸುಮಾರು 9 ಗಂಟೆ ಆಗಿತ್ತು. ಆ್ಯಂಡ್ ಅನಿಕಾ ಇನ್ನೂ ಮನೆಗೆ ವಾಪಸ್ ಬಂದಿರಲಿಲ್ಲ. ಸೊ ಅವನು ತುಂಬಾನೇ ಆಂಗ್ರಿ ಆಗಿದ್ದ. ಆಗ್ಲೇ ಅನಿಕಾಳ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ಬಂದು ನಿಂತ್ಕೊಳ್ತು. ಅನಿಕಾ ಕಾರಿಂದ ಕೆಳಗಿಳಿದು ಹೊರಗೆ ಹೋದ್ಲು. ರುದ್ರನನ್ನ ನೋಡಿದ ತಕ್ಷಣ ಅನಿಕಾ ಫುಲ್ ಪ್ಯಾನಿಕ್ ಆದ್ಲು. ಯಾಕಂದ್ರೆ ಅವಳು ಈ ಟೈಮ್ನಲ್ಲಿ ರಾಜವಂಶಿ ಭವನದ ಹಾಲ್ನಲ್ಲಿ ರುದ್ರನನ್ನ ನೋಡೋದು ತುಂಬಾನೇ ರೇರ್ ಆಗಿತ್ತು. ಅವನು ನಾರ್ಮಲಿ ಲೇಟ್ ನೈಟ್ ಒಳಗೆ ಬರ್ತಿದ್ದ. ರುದ್ರನ ಕಣ್ಣುಗಳು ಅನಿಕಾ ಮೇಲೆ ಬಿದ್ದ ತಕ್ಷಣ ಅವನ ಫೇಸ್ ನಲ್ಲಿ ಒಂದು ಹಾರ್ಡ್ ಎಕ್ಸ್ಪ್ರೆಷನ್ ಕಾಣಿಸ್ಕೊಂತು. ಅನಿಕಾ ಅವನ್ ಮುಂದೆ ನಿಂತು ಒಂದ್ ಸಣ್ಣ ಫೇಕ್ ಸ್ಮೈಲ್ ಕೊಟ್ಟು ಅಂದ್ಲು, ಬ್ರೋ. ಅವಳು ಹಾಗೆ ಹೇಳಿದ ತಕ್ಷಣ ರುದ್ರ ಕೇಳ್ದ, ಇಷ್ಟು ಲೇಟ್ ಆಗೋವರೆಗೂ ಎಲ್ಲಿದ್ದೆ ನೀನು? ಅವನ್ ಕ್ವೆಶನ್ ಕೇಳಿ ಅನಿಕಾ ಫೇಸ್ ಡಲ್ ಆಯ್ತು. ಅವಳು ಬೇಗನೆ ಮ್ಯಾನೇಜ್ ಮಾಡೋಕೆ ಟ್ರೈ ಮಾಡಿದ್ಲು. ಅದು ನಾನೊಬ್ಬ ಫ್ರೆಂಡ್ ಜೊತೆ ಇದ್ದೆ ಬ್ರೋ. ಅಂದ್ರೆ ನನ್ನ ಕಾಲೇಜ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಸೊ ನಾನು ಗ್ರೂಪ್ ಸ್ಟಡಿ ಮಾಡ್ತಿದ್ದೆ. ರುದ್ರ ತಕ್ಷಣ ರಿಪ್ಲೈ ಮಾಡ್ದ, ಓಕೆ ಫೈನ್, ನಿನ್ನ ಆ ಫ್ರೆಂಡ್ ನಂಬರ್ ನನ್ ಕೊಡು. ಅನಿಕಾ ಮುಖದಲ್ಲಿ ಈಗ ಬೆವ್ರು ಸ್ಟಾರ್ಟ್ ಆಯ್ತು. ಅವಳು ತನ್ನ ಯಾವುದೇ ಫ್ರೆಂಡ್ ಜೊತೆ ಗ್ರೂಪ್ ಸ್ಟಡಿ ಮಾಡ್ತಿರ್ಲಿಲ್ಲ. ಹಾಗಿರುವಾಗ ಅವಳು ರುದ್ರಂಗೆ ಯಾರ ನಂಬರ್ ಕೊಡೋಕೆ ಪಾಸಿಬಲ್? ಆದ್ರೆ ಈಗ ಅವಳಿಗೆ ಬೇರೆ ಯಾವುದೇ ದಾರಿ ಇರಲಿಲ್ಲ. ಯಾಕಂದ್ರೆ ರುದ್ರ ಒಮ್ಮೆ ಕ್ವಶನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅವನ ಡೌಟ್ಸ್ ಕ್ಲಿಯರ್ ಆಗೋವರೆಗೂ ಅವನು ಯಾರನ್ನೂ ಬಿಡಲ್ಲ. ರುದ್ರ ತನ್ನ ಫೋನ್ ತೆಗೆದು ಅನಿಕಾಳನ್ನ ನೋಡ್ತಾ ಹೇಳ್ದ, ಇದರಲ್ಲಿ ನಿನ್ನ ಫ್ರೆಂಡ್ ನಂಬರ್ ಡಯಲ್ ಮಾಡು. ಅನಿಕಾ ತನ್ನ ಕೈ ಬೆರಳುಗಳನ್ನ ಬಿಗಿಯಾಗಿ ಹಿಡ್ಕೊಂಡ್ಲು. ರುದ್ರ ಮತ್ತೆ ಅವಳನ್ನ ಪುಷ್ ಮಾಡ್ದ, ಏನಾಯ್ತು, ನಿನ್ಗೆ ಆ ನಂಬರ್ ಡಯಲ್ ಮಾಡೋಕೆ ಆಗ್ತಿಲ್ವಾ? ಹಾಗಿದ್ರೆ ನನ್ಗೆ ಹೇಳು, ನಾನೇ ಮಾಡ್ತೀನಿ. ರುದ್ರ ಹಾಗೆ ಹೇಳಿದ ತಕ್ಷಣ ಅನಿಕಾ ಗಾಬರಿಯಿಂದ ಅವನ ಕೈಯಿಂದ ಫೋನ್ ಕಸ್ಕೊಂಡು ಅಂದ್ಲು, ಅದ್ರ ಅವಶ್ಯಕತೆ ಇಲ್ಲ ಬ್ರೋ, ನಾನೇ ಡಯಲ್ ಮಾಡ್ತೀನಿ.
ಅದ್ರ ಜೊತೆಗೆ ಅವಳು ಫೋನ್ನಲ್ಲಿ ಒಂದು ನಂಬರ್ ಡಯಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಆದಿರಾ ಬಿಟ್ಟು ಬೇರೆ ಯಾವುದೇ ಕ್ಲೋಸ್ ಫ್ರೆಂಡ್ಸ್ ಇರಲಿಲ್ಲ. ಒಂದು ಉದ್ದವಾದ ಉಸಿರು ತಗೊಂಡು ಅವಳು ಆದಿರಾಳ ನಂಬರ್ ಡಯಲ್ ಮಾಡಿ ರುದ್ರನ್ ಕೈಗೆ ಕೊಟ್ಲು. ಅಷ್ಟ್ರಲ್ಲಿ ತನ್ನ ಫೋನ್ನಲ್ಲಿ ಕ್ಯಾಂಡಿ ಕ್ರಶ್ ಆಡ್ತಿದ್ದ ಆದಿರಾ ಫುಲ್ ಸೀರಿಯಸ್ ಆಗಿದ್ಲು. ಆದ್ರೆ ಗೇಮ್ ಸರಿಯಾಗಿ ವರ್ಕ್ ಆಗ್ತಿರಲಿಲ್ಲ. ಅದು ಅವಳಿಗೆ ತುಂಬಾನೇ ಇರಿಟೇಷನ್ ತರಿಸ್ತಿತ್ತು. ಅಷ್ಟರಲ್ಲೇ ಅವಳ ಫೋನ್ ರಿಂಗ್ ಆಗೋಕೆ ಸ್ಟಾರ್ಟ್ ಆಯಿತು. ಅವಳು ಫುಲ್ಲು ಸಿಟ್ಟಿನಿಂದ ಕಿರ್ಚಿದ್ಲು. ಯಾರಪ್ಪ ಈ ಬಾಸ್ಟರ್ಡು? ಈ ಮಧ್ಯೆ ಜನರಿಗೆ ಟಾರ್ಚರ್ ಕೊಡೋಕೆ ನಾನು ಒಬ್ಳೆ ಕಾಣಿಸ್ತಿದ್ದೀನ? ಅವಳು ಕೋಪದಲ್ಲೇ ಕಾಲ್ ಅಟೆಂಡ್ ಮಾಡಿ ಕಿವಿಗಿಟ್ಕೊಂಡ್ಲು. ಹಲೋ, ಯಾರಿದು? ರುದ್ರನ ಐಬ್ರೋಸ್ ಸಡನ್ ಆಗಿ ಮೇಲಕ್ಕೆ ಹೋದ್ವು. ಆ ವಾಯ್ಸ್ ಕೇಳಿದ ತಕ್ಷಣ ಅವನಿಗೆ ಅದು ತುಂಬಾನೇ ಫೆಮಿಲಿಯರ್ ಅಂತ ಅನ್ಸೋಕೆ ಸ್ಟಾರ್ಟ್ ಆಯ್ತು. ರುದ್ರ ತಕ್ಷಣ ಕೇಳ್ದ, ನೀವ್ಯಾರು? ಅದಿರಾಳ ವಾಯ್ಸ್ ಇನ್ನೊಂದ್ ಕಡೆಯಿಂದ ತುಂಬಾನೇ ವ್ಯಂಗ್ಯವಾಗಿ ಬಂತು. ಹಾ, ನಾನು ಕತ್ರಿನಾ ಕೈಫ್. ಫಸ್ಟ್ ನೀವ್ಯಾರಂತ ಹೇಳಿ. ನೀವು ಫ್ರಂಟ್ ಇಂದ ಸಲ್ಮಾನ್ ಖಾನ ಅಥವಾ ಬ್ಯಾಕ್ ಇಂದ ಶಾರುಖ್ ಖಾನ? ಅವಳ ಮಾತು ಕೇಳಿ ರುದ್ರನ ಐಬ್ರೋಸ್ ಕಂಪ್ಲೀಟ್ ಆಗಿ ಮೇಲಕ್ಕೆ ಹೋದ್ವು. ಅನಿಕಾಗೆ ಇಂಥ ಕ್ರೇಜಿ ಫ್ರೆಂಡ್ಸ್ ಇರ್ತಾರೆ ಅಂತ ಅವ್ನು ಯಾವತ್ತೂ ಇಮ್ಯಾಜಿನ್ ಮಾಡಿರ್ಲಿಲ್ಲ. ಅವ್ನು ತುಂಬಾನೇ ಕೋಪದಿಂದ ಕೇಳ್ದ, ನಿನ್ಗೆ ಸ್ವಲ್ಪನೂ ಮ್ಯಾನರ್ಸ್ ಇಲ್ವಾ? ಅದಿರಾ ತಕ್ಷಣ ರಿಪ್ಲೈ ಮಾಡಿದ್ಲು, ಇಲ್ಲ, ಸದ್ಯಕ್ಕಂತೂ ಇಲ್ಲ. ನಾನದನ್ನ ಸ್ವಲ್ಪ ದಿನದ ಮಟ್ಟಿಗೆ ಯಾರಿಗಾದ್ರೂ ರೆಂಟ್ ಕೊಟ್ಟಿದ್ದೀನಿ. ಯಾರು ಗೊತ್ತಾ? ಸರಿ, ನಿಮಗ್ ಗೊತ್ತಿಲ್ಲದೆ ಇರ್ಬೋದು. ನಾನ್ ನಿಮ್ಗೆ ಆ ರುದ್ರ ರಾಜವಂಶಿ ಬಗ್ಗೆ ಹೇಳ್ತೀನಿ ಕೇಳಿ. ನಿಮ್ಗೆ ಅವನನ್ನ ಗೊತ್ತುಂಟಾ? ಅವನು ಒಬ್ಬ ತುಂಬಾನೇ ರೂಡ್ ಪರ್ಸನ್. ಅವನು ಏನಾದ್ರೂ ನನ್ ಮುಂದೆ ಬಂದ್ರೆ ನಾನ್ ನಿಮ್ಗೆ ಸತ್ಯ ಹೇಳ್ತಿದ್ದೀನಿ, ಅವನನ್ನ ಬದ್ನೇಕಾಯಿ ತರ ರೋಸ್ಟ್ ಮಾಡ್ತೀನಿ. ಕಲ್ಲಿದ್ಲು ಕೂಡ ಅವನ್ ರೇಂಜ್ಗೆ ಸುಟ್ಟು ಹೋಗಿರಲ್ಲ. ಅವನೊಬ್ಬ ಸುಕ್ಕು ಕಟ್ಟಿದ ವ್ಯಕ್ತಿ, ಜಸ್ಟ್ ಲೈಕ್ ಕೊಳತ್ ಬಾಳೆಹಣ್ಣು. ಹೀಗೆ ಈಗ ಹೇಳು, ನೀನ್ ನನ್ಗೆ ಯಾಕೆ ಕಾಲ್ ಮಾಡಿದ್ದು? ಅವಳ ಮಾತುಗಳನ್ನ ಕೇಳಿ ರುದ್ರನ ಕೈಗಳು ಕೋಪದಿಂದ ಬಿಗಿಯಾದ್ವು. ರುದ್ರನ ಫೇಸ್ ಎಕ್ಸ್ಪ್ರೆಷನ್ ನೋಡಿ ಅನಿಕಾಗೆ ಆದಿರಾ ಫೋನಲ್ಲಿ ಏನೆಲ್ಲ ಬೈದಿರ್ಬಹುದು ಅಂತ ಈಸಿಯಾಗಿ ಗೆಸ್ ಮಾಡೋಕೆ ಆಗ್ತಿತ್ತು. ಯಾಕಂದ್ರೆ ಆದಿರಾ ಕೋಪ ಬಂದಾಗ ಮಾತುಗಳನ್ನ ಕಂಟ್ರೋಲ್ ಮಾಡೋಳಲ್ಲ. ಅಂಡ್ ಈಗ ರುದ್ರನ್ ಮೇಲಿರೋ ಅವಳ ಕೋಪ ಪೀಕ್ ಲೆವೆಲ್ ನಲ್ಲಿ ಇರ್ಲೇಬೇಕು. ಆದ್ರೆ ಸಡನ್ ಆಗಿ ರುದ್ರ ಮುಗುಳ್ನಗ್ತಾ ಅಂದ, ನಾನು ಅನಿಕಾಳ ಬ್ರದರ್. ಆಕ್ಚುಲಿ ಅನಿಕಾ ಮನೆಗೆ ಬರೋದು ಲೇಟ್ ಆಯ್ತು. ಸೊ ನಾನು ನಿನ್ಗೆ ಕಾಲ್ ಮಾಡಿ ಅನಿಕಾ ನಿನ್ ಜೊತೆ ಇದ್ದಾಳ ಅಂತ ಕೇಳೋಣ ಅಂತ ಮಾಡ್ದೆ. ಐ ಮೀನ್, ಈಗಿನ ಕಾಲದ ಹುಡುಗಿರ್ ಬಗ್ಗೆ ನಿಮಗ್ ಗೊತ್ತೇ ಇದೆ. ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ಅವ್ರ ಮೇಲೆ ಸ್ವಲ್ಪ ಕೂಡ ಕಂಟ್ರೋಲ್ ಹಿಡ್ದಿದ್ರೆ ಅವರು ಕೈ ಮೀರಿ ಹೋಗ್ತಾರೆ. ಅಂಡ್ ನನ್ನ ಸಿಸ್ಟರ್ ವಿಷಯದಲ್ಲಿ ತುಂಬಾನೇ ಪ್ರೊಟೆಕ್ಟಿವ್. ಅವಳು ಮಿಸ್ಟೇಕ್ ಮಾಡ್ತಾಳೆ ಅಂತ ನಾನು ಹೇಳ್ತಿಲ್ಲ. ಪಾಯಿಂಟ್ ಏನಂದ್ರೆ ನಾನು ಅವಳನ್ನ ಮಿಸ್ಟೇಕ್ ಮಾಡೋಕೆ ಬಿಡಲ್ಲ. ಏನೇ ಇರ್ಲಿ, ನಿಮ್ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ಹೀಗೇಳಿ ಅವನು ಕಾಲ್ ಡಿಸ್ಕನೆಕ್ಟ್ ಮಾಡಿ ಅನಿಕಾಳನ್ನ ನೋಡ್ತಾ ಅಂದ, ನಿನ್ ಫ್ರೆಂಡ್ ತುಂಬಾನೇ ನಾಟಿ ಅಂತ ಕಾಣ್ತಿದೆ. ಅವಳು ಮಾತಾಡೋ ಸ್ಟೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಅವಳು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಅನ್ಸುತ್ತೆ. ನಿನ್ಗೆ ಯಾವಾಗಾದ್ರೂ ಚಾನ್ಸ್ ಸಿಕ್ಕರೆ ನನ್ಗಳನ್ನ ಇಂಟ್ರೊಡ್ಯೂಸ್ ಮಾಡು. ನಾನು ಖಂಡಿತವಾಗಿಯೂ ಅವಳನ್ನ ಮೀಟ್ ಮಾಡೋಕೆ ಇಷ್ಟಪಡ್ತೀನಿ. ಅನಿಕಾ ಅವನ ಮಾತುಗಳಿಗೆ ತಲೆ ಅಲ್ಲಾಡ್ಸಿದ್ಲು. ರುದ್ರನ ಫೇಸ್ ಎಕ್ಸ್ಪ್ರೆಷನ್ ನೋಡಿ ಅನಿಕಾಗೆ ಮ್ಯಾಟರ್ ಮುಗೀತು ಅಂತ ಅನ್ನಿಸ್ತಿತ್ತು. ಬಟ್ ರುದ್ರ ಈಗ ಮಾತಾಡಿದ್ದನ್ನ ಕೇಳಿ ಅವಳು ಒಂದು ರಿಲೀಫ್ ನಿಟ್ಟುಸಿರು ಬಿಟ್ಲು. ಅವಳು ಫಾಸ್ಟ್ ಆಗಿ ತನ್ನ ರೂಮ್ಗೆ ವಾಪಸ್ ಹೋದ್ಲು. ಅನಿಕಾ ಹೋಗೋದನ್ನ ರುದ್ರ ನೋಡ್ತಿದ್ದ. ಅವನ ಫೇಸ್ ಕೋಪದಿಂದ ನಡುಗ್ತಾ ಇತ್ತು. ಅಷ್ಟರಲ್ಲೇ ಒಬ್ಬ ವ್ಯಕ್ತಿ ಡೋರಿಂದ ಒಳಗ್ ಬಂದ. ಆದರ್ಶ್ ರಾಜವಂಶಿ, ರುದ್ರನ ಕಿರಿಯ ಸಹೋದರ. ಅವನು ರುದ್ರನ ಮುಂದೆ ನಿಂತು ಕೇಳ್ದ, ಹಲೋ ಬ್ರೋ, ಹೇಗಿದ್ಯಾ? ರುದ್ರ ಅವನನ್ನ ನೋಡ್ತಾ ಅಂದ, ನಾನ್ ಸದ್ಯಕ್ ಚೆನ್ನಾಗಿದ್ದೀನಿ. ಆದ್ರೆ ಬೇರೆಯವ್ರ ಕಂಡೀಷನ್ ಮಾತ್ರ ತುಂಬಾ ಬ್ಯಾಡ್ ಆಗೋಕ್ ಹೋಗ್ತಿದೆ. ನಾನ್ ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಫಸ್ಟ್ ನಾನೊಂದು ಇಂಪಾರ್ಟೆಂಟ್ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ಅವನಲ್ಲಿಂದ ಹೊರಟೋಗೋದನ್ನ ನೋಡಿ ಆದರ್ಶ್ ತನ್ನಲ್ಲೇ ಥಿಂಕ್ ಮಾಡ್ದ. ಬ್ರದರ್ ಫೇಸ್ ನೋಡಿದ್ರೆ ಯಾರೋ ತುಂಬಾ ಗಂಭೀರವಾದ ಲೆಸನ್ ಕಲಿಯೋ ಹಂತದಲ್ಲಿದ್ದಾರೆ ಅಂತ ಅನ್ನಿಸ್ತಿದೆ. ಅವನು ಯಾರದೋ ಲೈಫ್ ನಲ್ಲಿ ದೊಡ್ಡ ಬಾಂಬ್ ಬ್ಲಾಸ್ಟ್ ಮಾಡಕ್ ಹೊರಟಾಗಿದ್ದಾನೆ